ಒಂದು ಬೀಚ್ ಕಾಣಿಸ್ತೈತೆ ನೋಡಿ, ಎಷ್ಟು ದೊಡ್ಡ ಬೀಚ್ ಐತೆ ನೋಡಿ. ಅದು ಅಲ್ಲಿವರೆಗೂ ಅಲ್ಲೆಲ್ಲ ಕಾಣಿಸ್ತೈತಲ್ಲ, ಅಲ್ಲಿವರೆಗೂ ಎಲ್ಲ ಬರೀ ಬೀಚೇ, ಅದು ಬರೀ ನೀರೇ ಇದೆ ನೋಡಿ. ನೋಡೋಣ ಬನ್ನಿ. ಇವಾಗ ಬಂದು 8ನೇ ಫ್ಲೋರಲ್ಲಿದ್ದೀವಿ, ಹಿಂಗೆ ಕಾಣಿಸ್ತೈತೆ. ಇನ್ನು 24, 25ನೇ ಫ್ಲೋರಲ್ಲಿ ಯಾವ ಥರ ಕಾಣಿಸ್ತದೆ ನೋಡೋಣ. ನೋಡಿ, ನಾವು ಬೆಂಗಳೂರಿಂದ ಬರ್ತೀವಲ್ಲ, ಆಲ್ಮೋಸ್ಟ್ ಆಲ್ ಬಸ್ಗಳೆಲ್ಲ ಅವೆಲ್ಲ ಇಲ್ಲೇ ಪಾರ್ಕ್ ಮಾಡೋದು. ಬೆಂಗಳೂರಿಂದ ಯಾರ್ಯಾರು ಬರ್ತಾರೋ ಅವರೆಲ್ಲ ಆಲ್ಮೋಸ್ಟ್ ಆಲ್ ಬಸ್ಗಳು ಯಾವ ಬರ್ತಾವೆ ಅವೆಲ್ಲ ಇಲ್ಲೇ ಬಂದು ಡ್ರೈವರ್ಗಳೆಲ್ಲ ರೆಸ್ಟ್ ಮಾಡಿ ಇಲ್ಲಿಂದನೇ ತಿರ್ಗಾ ನೈಟ್ ಬೆಂಗಳೂರಿಗೆ ಹೋಗೋ ಟ್ರಿಪ್ ಇದ್ದರೆ ಬೆಂಗಳೂರಿಗೆ ಹೋಗ್ತಾರೆ. ಇವಾಗ ಬಂದು ನೆಕ್ಸ್ಟ್ 9th ಫ್ಲೋರ್. ಆ ಲಿಫ್ಟ್ ಪಕ್ಕದಲ್ಲಿ ಮಾತ್ರ ಬಂದಾಗ ಮಾತ್ರ ತುಂಬ ಭಯ ಆಯ್ತದೆ. ಇನ್ನು ನೋಡಿ ಇಲ್ಲಿ ಏನೇನು ಯಾವ್ಯಾವ ಥರ ಇದೆ, ಏನೇನು ಮಾಡಿದ್ದಾರೆ ಅಂದರೆ ಭಯಾನಕವಾಗಿದೆ. ಇಲ್ಲೆಲ್ಲ ಸ್ಟೇರ್ ಕೇಸ್ ಎಲ್ಲ ಮೇಲ್ಗಡೆ ಹೋಗೋದಕ್ಕೆ ಆಗಲ್ಲ. ನೈನ್ತ್ ಫ್ಲೋರ್ ಇದು. ಬನ್ನಿ ಹೋಗೋಣ ಯಾವ ಥರ ಇದೆ ನೋಡಿ. ಆಯಿತು ಭಯ ಅಂದರೆ ಹೆಂಗೆ ಅಂತ. ಹತ್ತುತ್ತಾ ಬಿಲ್ಡಿಂಗ್ನ ನೋಡಿ ಯಾವ ಥರ ಐತೆ ವ್ಯೂ. ಫುಲ್ಲು ಗಾಳಿ ಬೀಸ್ತಾ ಇರ್ತದೆ, ಆ ಕಡೆ ಈ ಕಡೆ ಏನು ಗ್ರಿಪ್ಪಿಲ್ಲ. ಯಾವ ಥರ ಇರಬೇಕು ಅಲ್ಲಿ ನೋಡಿ, ಅಲ್ಲಿ ಕಾಣಿಸ್ತೈತಲ್ಲ ಬೀಚು, ಅದೇ ಫುಲ್ ಈ ಕಡೆ ಎಲ್ಲ ಬೀಚೇ ಬರೀ ಫುಲ್ ಅದೆಲ್ಲ ಬೀಚೇ ಐತೆ ನೋಡಿ, ಎಲ್ಲಿವರೆಗೂ ಬೀಚ್ ಐತೆ. ತುಂಬ ಎಕ್ಸಾಕ್ಟಾಗಿ ಐತೆ. ನೋಡೋಣ ಇನ್ನು ಏನೇನು ಐತೆ ಅಂತ ಮೇಲ್ಗಡೆ ಎಲ್ಲ. ಮೇಲ್ಗಡೆಯಿಂದ ವ್ಯೂ ಯಾವ ಥರ ಕಾಣಿಸುತ್ತೆ ನೋಡೋಣ ಬನ್ನಿ. ಒಬ್ಬ ಮಂಡ್ಯ ಹುಡುಗ ಕರ್ನಾಟಕದಿಂದ ಬಂದು ಚೆನ್ನೈಲಿ ವೀಡಿಯೋ ಮಾಡ್ತಾಯಿದ್ದೀನಿ. ಫಸ್ಟ್ 4ನೇ ವೀಡಿಯೋ ಇದು. ಎಲ್ಲರೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡಿ. ಇನ್ಸ್ಟಾಗ್ರಾಮ್ ಐ ಡಿನೂ ಇದೆ, ಹ್ಯಾರಿ ಪಾಟರ್ ಕನ್ನಡಿಗ ಅಂತ. ಎಲ್ಲರೂ ಸಪೋರ್ಟ್ ಮಾಡಿ. ಬನ್ನಿ ನೆಕ್ಸ್ಟ್ ಫ್ಲೋರ್ಗೆ ಹೋಗೋಣ. ಕನ್ಸ್ಟ್ರಕ್ಷನ್ ಇನ್ನೂ ಮುಗಿದೇನೆ. ಹಗ್ಗಗಳು ಕಟ್ಟಿರೋ ಹಗ್ಗಗಳು, ಪೈಪ್ಗಳೇ ಮಿಂಟ್ ಮಾಡಲಿಲ್ಲ. ಇದು ಬಂದು 10th ಫ್ಲೋರ್. ನಾನು ಇವಾಗ ಬೇಗ ಹೊಂಟೋಗ್ಬಿಡ್ತೀನಿ. ಎಲ್ಲ ಕಡೆ ಅದೇ ಸೇಮ್ ಐತೆ. ಇವಾಗ ಸ್ವಲ್ಪ ಭಯಾನಕರನ ಇದೆ ಇದು ಬಿಲ್ಡಿಂಗು. ಬೇಗ ಟೈಮ್ ಆಗ್ತಾಯಿದೆ, ಮುಗಿಸ್ಬಿಟ್ಟು ಹೋಗ್ಬಿಡೋಣ ಅಂತ. ನೋಡಿ ಅಲ್ಲಿ ಮಸೀದಿನ ಏನೋ ಇರ್ಬೋದು, ಮೋಸ್ಟ್ಲಿ ಪಕ್ಕದಲ್ಲೇ ಇದೆ. ಏನು ಅಂತ ಗೊತ್ತಾಗಿದೆ ಇದು. ಇಲ್ಲ ಈ ಮಸೀದಿ ಇಲ್ಲನೋ ಸಮಾಧಿಗಳು ಇರ್ತದಲ್ಲ, ನಮ್ಮ ಕಡೆ ಗೋರಿಗಳು ಅಂತ ಹೇಳ್ತೀವಿ ನೋಡಿ, ಅದು ಇರಬೇಕು. ಅಲ್ಲಿ ಏನೋ ಕಂಡ್ರೆ ಕೆಲಸ ನಡೀತಾಯಿತ್ತು ನೋಡಿ. ಇಲ್ಲೆಲ್ಲ ಹೆಂಗಿದೆ ಹೈಟ್. ಇದು ಬಂದು 11th ಫ್ಲೋರು. ಇದು ಬಂದು 12th ಫ್ಲೋರ್. ಅಟ್ಲೀಸ್ಟು ಆ ಫ್ಲೋರ್ಗಳಲ್ಲೆಲ್ಲ ಸುತ್ತ ಗೋಡೆಗಳಾರ ಇತ್ತು, ಓಕೆನಾ, ಸ್ವಲ್ಪ ಭಯ ಕಡಿಮೆ ಇತ್ತು. ಇಲ್ಲಿ ನೋಡಿ, ಇಲ್ಲಿ ಯಾವ ಗೋಡೆನೂ ಇಲ್ಲ, ಏನೂ ಇಲ್ಲ. ಸ್ವಲ್ಪ ಮುಂದೆ ಹೋಗೋದಕ್ಕೆ ಭಯ ಆಗ್ತಿದೆ ನನಗಂತೂ. ಎಲ್ಲ ಓಪನ್, ಖಾಲಿ. ಇನ್ನು ಇಟ್ಕೆಗಳು ಇಲ್ಲಿ ನೋಡಿ, ಆ ಕಡೆ ಈ ಕಡೆ ಇನ್ನೂ ಕನ್ಸ್ಟ್ರಕ್ಷನ್ ಆಗದಿರೋದು ಇಟ್ಕೆಗಳು ಎಲ್ಲ ಇಟ್ಟಿದ್ದಾರೆ. ಇಲ್ಲಿ ನೋಡಿ, ಯಾವ ಕಡೆ ಬಂದರೆ ಯಾವ ಕಡೆ ಹೋಗ್ಬೇಕು ಅಂತಲೇ ಗೊತ್ತಾಗಲ್ಲ. ಇಲ್ಲಿ ಮರಳು ಎಲ್ಲ ಹೆಂಗಿದೆ. ಬನ್ನಿ ಹೋಗೋಣ ನೆಕ್ಸ್ಟ್ ಫ್ಲೋರ್ಗೆ. ಬೇಗ ಮುಗಿಸ್ಬಿಟ್ಟು ಹೋಗೋಣ. ಫುಲ್ಲು ಜಾಸ್ತಿ ಗಾಳಿ ಇದೆ ಇಲ್ಲಿ, ಏರ್ ಜಾಸ್ತಿ ಇದೆ, ಮತ್ತು ಭಯಾನಕ ಇದೆ ಬಿಲ್ಡಿಂಗ್ ಇದು.
ಥರ ಅಂದ್ಕೊಂಡಿದ್ದೆ ಆ ಥರ ಇಲ್ಲಕ್ಕೆ ಇಲ್ಲ, ಇಲ್ಲಿ ಎಕ್ಸ್ಪೆಕ್ಟೇಷನ್ನೇ ಇಲ್ಲ. ಅದು ಬರುವಾಗೇನೋ ಫುಲ್ ಕಾನ್ಫಿಡೆಂಟಾಗಿ ಬಂದ್ಬಿಟ್ಟೆ. ಇವಾಗ ಹೋಗೋದು ಹೆಂಗೆ ಅಂತ ಅನಿಸ್ತೈತೆ. ನಾನು ಬೇರೆ ಒಬ್ಬನೇ ಬಂದಿದ್ದೀನಿ, ಯಾರೂ ಇಲ್ಲ ಇಲ್ಲಿ ನನ್ನ ಜೊತೆಯಲ್ಲಿ. ವೀಡಿಯೋ ಮಾಡ್ಕೊಂಡು ದಬಾಕ ಬಿದ್ದೋದ್ರೆ ಅಂತ ಭಯ ಬೇರೆ. 13th ಫ್ಲೋರ್ ಇದು. ಅಪ್ಪ ಇಲ್ಲೊಂದು ಸ್ವಲ್ಪ ಗೋಡೆಗಳು ಕಟ್ಟಿದ್ದಾರೆ ನೋಡಿ. ಕನ್ಸ್ಟ್ರಕ್ಷನ್ನು ಯಾವ ಥರ ಮಾಡ್ತಾ ಇದ್ದಾರೆ ಅಂದರೆ ಇವರು ಒಂದೊಂದು ಕಡೆ ಒಂದೊಂದು ಈ ಥರ ಮಾಡಿದ್ದಾರೆ ಡಿಫ್ರೆಂಟಾಗಿ. ನಿಜವಾಗ್ಲೂ ತುಂಬ ಅಂದರೆ ಕ್ರಿಟಿಕಲ್ ಆಗಿದೆ ಇದು ನೋಡಿ. ಬೀಚ್ ಅದು ನೋಡಿ ಯಾವ ಥರ ಇದೆ ತಮಿಳ್ನಾಡು. ಬನ್ನಿ ಇನ್ನೂ ವ್ಯೂಸ್ ಇದೆ, ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ. ಈಗ 13th ಫ್ಲೋರ್ಗೆ ಈ ಥರ ಇದೆ, ಇನ್ನೂ ತುಂಬ ಇದೆ ಮೇಲ್ಗಡೆ ನೋಡಿ. ಇಲ್ಲಿ ಒಂದು ನಿಮಿಷ ತೋರಿಸ್ತೀನಿ. ಇಲ್ಲಿ ನೋಡಿ 2 ಕಡೆ ಕಟ್ಟಿದ್ದಾರೆ ಸ್ಟೇರ್ ಕೇಸು. ಈ ಕಡೆಗೆ ಹೋಗೋದಾ ಈ ಕಡೆಗೆ ಹೋಗೋದಾ ಅಂತ. ಏನು ಪ್ಲ್ಯಾನಿಂಗು ಅಂತ ಗೊತ್ತಿಲ್ಲ, ಏನಂದರೆ ಗೊತ್ತಿಲ್ಲ, ಇಲ್ಲಿ ಯಾವುದು ಅಂತಲೇ ಗೊತ್ತಿಲ್ಲ. ಯಾವ ಥರನೋ ಪ್ಲ್ಯಾನಿಂಗ್ ಮಾಡಿದ್ದಾರೆ. ಬೆಳಗ್ಗೆ ಸೂಪರಾಗಿ ಮಾಡಿದ್ದಾರೆ, ಪ್ಲ್ಯಾನಿಂಗ್ ಕರೆಕ್ಟಾಗಿದೆ. ಆದರೆ ನಮ್ಗೆ ಅರ್ಥ ಆಗ್ತಾಯಿಲ್ಲ ಅಷ್ಟೇ. ಡೇಂಜರಸ್ ಅಂದರೆ ಡೇಂಜರಸ್ ಆಗಿದೆ. 14th ಫ್ಲೋರ್ ಇದು. ಒಂದು ಯೂಟ್ಯೂಬು ಒಂದು ವೀಡಿಯೋಗೋಸ್ಕರ ಯಾವ್ಯಾವ ಥರ ಕಂಟೆಂಟ್ ಕ್ರಿಯೇಟ್ ಮಾಡ್ತಾರೆ ಅಂದರೆ ನೆಕ್ಸ್ಟ್ ಲೆವೆಲ್ಲು. ಇವಾಗ ಎಷ್ಟು ಗಾಳಿ ಹೊಡಿತೈತೆ ಅಂದರೆ 15th ಫ್ಲೋರ್ ಇದು. ನಾನು ಇವಾಗ ಗೋಡೆ ಹಿಡ್ಕೊಂಡು ಮೇಲ್ಗಡೆ ಬರ್ತಾಯಿದ್ದೀನಿ ಹಂಗೆ. ಕಾನ್ಫಿಡೆಂಟೇ ಹೋಗ್ಬಿಡ್ತು. ಫಸ್ಟ್ ಬರಬೇಕಾದ್ರೆ ಇದ್ದು ಕಾನ್ಫಿಡೆಂಟೇ ಇಲ್ಲ ಇವಾಗ ನನಗೆ. ನಾನೇ ಗೋಡೆ ಹಿಡ್ಕೊಂಡು ನಡೀತಾ ಇದ್ದೀನಿ, ಆ ಥರ ಭಯ ಆಗ್ತಿದೆ ಇಲ್ಲಿ. ಒಳ್ಳೆ ಮೆಮೊರಿಯಬಲ್ ಎಕ್ಸ್ಪೀರಿಯನ್ಸ್ ಅಂತ ಅಂದ್ಕೊಳ್ತೀನಿ. ಕರೆಕ್ಟಾಗಿ ವಾಪಸ್ ಹೋಗ್ಬಿಟ್ರೆ ನಾನು ಯಾವ ಥರ ಬಂದಿದ್ದೀನಿ ಆ ಥರ. ನಾವು ಅಲ್ಲಿದ್ದಾಗ ಈ ಕ್ರೈನ್ ಯಾವ ಲೆವೆಲ್ಗಿತ್ತು, ಇಲ್ಲಿ ಆಲ್ಮೋಸ್ಟ್ ಬಂದಿದ್ದೀವಿ. ಬೀಚು ನೋಡಿ, ಫುಲ್ಲಲ್ಲಿ ಕಾಣಿಸ್ತಾ ಇರೋದೆಲ್ಲ ಬರೀ ಬೀಚೆ. ಎಷ್ಟಿದೆ, ಹೆಂಗಿದೆ, ಭಯಾನಕ ಇದೆ ಮಾತ್ರ. ನೆಕ್ಸ್ಟ್ ಬಂದು ಈಗ 16th ಫ್ಲೋರು. ಜೈ ಮದ್ದೂರಮ್ಮ, ಮನೆ ದೇವರು ಮದ್ದೂರಮ್ಮ, ಶ್ರೀ ಅಂಕನಾಥೇಶ್ವರ. ಜೈ ಜೈ ಅಂತಂದರೆ ಜೈ ಆಂಜನೇಯ, ಜೈ ಬಜರಂಗಬಲಿ. 16th ಫ್ಲೋರ್ ಇದು ನೋಡಿ ಯಾವ ಥರ ಇದೆ ಹೈವೇ. ನಾನು ಎಕ್ಸ್ಪೆಕ್ಟೇಷನ್ನೇ ಇಟ್ಟಿರಲಿಲ್ಲ ಈ ಥರ ಐತೆ ಅಂತ. ಆದರೆ ಏನು ಅಂತಂದರೆ ಚೆನ್ನೈಲಿ ಇಷ್ಟು ಬೆಟ್ಟ ಗುಡ್ಡಗಳಿದೆ. ಅಲ್ಲಿ ನೋಡ್ರಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಷ್ಟು ಬೆಟ್ಟ ಗುಡ್ಡಗಳು ಕಾಣಿಸ್ತೈತೆ ಫುಲ್ಲು ಆಯಿತಾ. ಈ ಕಡೆ ಬಂದರೆ ಬೀಚ್ ಇದೆ. ಆದರೂ ನನಗೇನಂತಂದರೆ ಒಂದು ಡೌಟ್ ಅಂದರೆ ಜಾಸ್ತಿ ಬಿಸಿಲು ಮತ್ತು ಏನಂತಂದರೆ ನೆಕ್ಸ್ಟು ಹ್ಯುಮಿಡಿಟಿ ಜಾಸ್ತಿ, ಇದು ಹಬೆ ಜಾಸ್ತಿ. ಏನ್ಗೆ ಅಂತ ಗೊತ್ತಿಲ್ಲ. ನೆಕ್ಸ್ಟ್ ಬಂದು 17th ಫ್ಲೋರು. ಹೋಗ್ತಾ 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 ಮೆಟ್ಲು ಚಿಕ್ಕದಾಗ್ತಾ ಹೋಯ್ತೈತೆ. ಇಷ್ಟೇ ಮೆಟ್ಲು, ಇನ್ನೆರಡು ಮೆಟ್ಲಿಟ್ರೆ ಕೆಳಕ್ಕೆ. ಸೆವೆಂಟೀನ್ತ್ ಫ್ಲೋರು. ಬಿಲ್ಡಿಂಗ್ ಎಲ್ಲ ನೋಡಿ ಯಾವ ಥರ ಆಗಿದೆ, ಎಲ್ಲ ನೀರು ಕುಡಿದ್ಬಿಟ್ಟಿದೆ, ಎಷ್ಟೋ ವರ್ಷಗಳಾಗೋದಿದೆ.
ಇದು ಕನ್ಸ್ಟ್ರಕ್ಷನ್ ಮಾಡಿದ್ರು ತುಂಬ ಡೇಂಜರು, ಫಿನಿಷಿಂಗ್ ಆದರೂ ನೋಡಿ ಇಲ್ಲೆಲ್ಲ ಬಿದ್ದು ಗಾರೆ ಎಲ್ಲ ಬಿದ್ದೆ, ಕನ್ಸ್ಟ್ರಕ್ಷನ್ದು ಫುಲ್ ನೀರು ಕುಡ್ದು. ನೆಕ್ಸ್ಟ್ ಬಂದು 17th ಫ್ಲೋರ್, ಇದೇ ಫಸ್ಟು ಹೈಯೆಸ್ಟು. ನಾನು 17th ಫ್ಲೋರ್ಗೆ ಹೋಗ್ತಾ ಇರೋದು. ಎಲ್ಲೂ ಇಲ್ಲಿವರೆಗೂ ನಾನು ಎಲ್ಲೂ ಹೋಗಿರಲಿಲ್ಲ, ಯಾವ ಬಿಲ್ಡಿಂಗ್ನೂ ಹತ್ತಿರಲಿಲ್ಲ, ಲಿಫ್ಟಲ್ಲೂ ಕೂಡ ಹೋಗಿರಲಿಲ್ಲ. ಇವತ್ತು ಸ್ಟೇರ್ ಕೇಸ್ ಯೂಸ್ ಮಾಡ್ಕೊಂಡು ಸ್ಟೆಪ್ ಹತ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ ಅಲ್ಲೆಲ್ಲ ಫುಲ್ಲು ನೀರು ಕುಡಿದ್ಬಿಟ್ಟೈತೆ, ಇಲ್ಲೂ ನೀರು ಕುಡಿದ್ಬಿಟ್ಟೈತೆ, ಇಲ್ಲೊಂಥರ ಡಿಫ್ರೆಂಟ್ ಐತೆ. ಈ ಬಿಲ್ಡಿಂಗೇ ಒಂಥರ ವಿಚಿತ್ರ, ತುಂಬ ಕಷ್ಟ ಈ ಬಿಲ್ಡಿಂಗು. ನಾನು ಇವಾಗ ಯಾವ ಥರ ಬಂದಿದ್ದೀನೋ ಆ ಥರನೇ ಹೋಗ್ಬಿಟ್ರೆ ಸಾಕು ಅಂತ ಅನಿಸ್ತೈತೆ. ಇವಾಗ ಬಂದಿದ್ದೀನಿ, ವಾಪಸ್ಸಂತೂ ಹೋಗ್ಬಾರ್ದು ಅನ್ನೋದೊಂದೇ, ಅದಕ್ಕೋಸ್ಕರನೇ ಇವಾಗ ಕಂಪ್ಲೀಟ್ ಮಾಡಿ ಹೋಗೋಣ ಅಂತಲೇ ಮಾಡ್ತಾ ಇರೋದು. ಏನೇ ಚಾಲೆಂಜಸ್ ಬರಲಿ ನೋಡೇ ಬಿಡೋಣ. ಇದು ಬಂದು 19th ಫ್ಲೋರು. ನೋಡಿ ಯಾವ ಥರ ಇದೆ ನೋಡಿ. ನೋಡಿ ಚೆನ್ನೈ ಹೈವೇ. ನೋಡಿ ಎಲ್ಲರಿಗೂ ಕಾಣಿಸ್ತೈತಲ್ಲ, ಇದೇ ಚೆನ್ನೈ ಹೈವೇ ಸೆಂಟ್ರಲ್ ಸಿಟಿ. ಇಲ್ಲೊಂದು ಹಿಂಗೆ ಹೋಗಿ ಹಿಂಗೆ ಹೋಗ್ತೈತೆ ನೋಡಿ, ಅಲ್ಲಿ ಕಾಣಿಸ್ತೈತಲ್ಲ, ಹಿಂಗೆ ಹೋದರೆ ಇದಕ್ಕೆ ಹೋಗ್ತದೆ, ಬೈಪಾಸ್ ನೈಸ್ ರೋಡ್ಗೆ ಹೋಗುತ್ತೆ. ಈ ಸಿಟಿ ಒಳಗಡೆಯಿಂದ ಅಲ್ಲೊಂದು ಬಸ್ ಹೋಗ್ತಿದೆ ನೋಡಿ, ಅಲ್ಲಿ ಹೋದರೆ ಕೆಳಂಬೋಕಮ್ ಅಂತ ಚೆಟ್ಟಿನಾಡು ಹಾಸ್ಪಿಟ್ಲು ಒಳಗಡೆ ಹೋಗ್ತದೆ, ಅದು ವಂಡಲೂರು ರೋಡ್ಗೆ. ಹಿಂಗೆ ಬಂದರೆ ಈ ಕಡೆ ಬರ್ತೈತಲ್ಲ ಸರ್ಕಲಲ್ಲಿ ಬಳಸ್ಕೊಂಡು ಒಂದು ಯಾವುದು ಸ್ಕಾರ್ಪಿಯೋ ಬರ್ತೈತಲ್ಲ, ತಾರ್ ಬರ್ತೈತಲ್ಲ, ಅಲ್ಲೋದ್ರೆ ಇದ್ಕೋಗುತ್ತೆ ಬೆಂಗಳೂರಿಗೆ. ನೋಡಿ 19th ಫ್ಲೋರಲ್ಲಿ ಇದ್ದೀವಿ ನಾವು ಇವಾಗ. ಯಾವ ಥರ ಇದೆ ಅಂತಂದರೆ ನೋಡಿ, ನಾನು ಆವಾಗಲೇ ತೋರಿಸಿದ್ನಲ್ಲ ನಿಮಗೆ ವ್ಯೂ ಯಾವ ಥರ ಇದೆ ನೋಡಿ. ಆ ಕ್ರೈನ್ ನೋಡಿದ್ವಲ್ಲ ನಾವಲ್ಲಿ, ಎಲ್ಲಿತ್ತು, ಇವಾಗ ಕ್ರೈನೇ ಮುಳುಗೋಗ್ಬಿಟ್ಟಿದೆ. ಹಿಂದೆಗಡೆ ಎಲ್ಲ ನೋಡಿ ಯಾವ ಥರ ಇದೆ, ಬೀಚೆಲ್ಲ ತುಂಬ ಭಯಾನಕವಾಗಿದೆ ಬಿಲ್ಡಿಂಗು. ಈ ಕಡೆ ಎಲ್ಲ ತುಂಬ ಭಯಾನಕ, ಫುಲ್ಲು ಗಾಳಿ ಬೀಸ್ತೈತೆ, ತುಂಬ ಕ್ರಿಟಿಕಲ್. ನಾವು ಅಂದ್ಕೊಂಡಂಗಂತೂ ಇಲ್ಲೇನೂ ಇಲ್ಲ, ತುಂಬ ಭಯಾನಕ ಬಿಲ್ಡಿಂಗು ನೋಡಿ ಫುಲ್ಲು. ಅಲ್ಲೊಂದು ಬ್ರಿಡ್ಜ್ ಇದೆ, ಸ್ಮಾಲ್ ಬ್ರಿಡ್ಜು, ಬೀಚ್ಗೂ ಅದಕ್ಕೂ ನಿಯರ್ ಬೈ ಒಂದು 5 ಕಿಲೋಮೀಟ್ರ್ 10 ಕಿಲೋಮೀಟ್ರ್ ಅಷ್ಟೇ ನನ್ನ ರೂಮ್ಗೂ ಅದಕ್ಕೂ ಇರೋದು. ನನ್ನ ಅನಿಸಿಕೆ ಪ್ರಕಾರ ವಾಕೇಬಲ್ ಡಿಸ್ಟೆನ್ಸಲ್ಲಿ ಹೋಗ್ಬೋದು, ನಡ್ಕೊಂಡು ಹೋದರೆ ಹೋಗ್ಬೋದು ಇಲ್ಲಿಗೆ. ನೋಡೋಣ ಒಂದು ದಿನ ಹೋಗಿ ಅದನ್ನು, ಈ ವಿಡಿಯೋ ಯಾವ ಥರ ವ್ಯೂಸ್ ಬರುತ್ತೆ ನೋಡ್ಬಿಟ್ಟು ನೆಕ್ಸ್ಟ್ ಅಲ್ಲೂ ಹೋಗಿ ವಿಡಿಯೋ ಮಾಡ್ತೀನಿ. ಹೋಗ್ತಾ ಇದೀವಿ ನಾವು ಇವಾಗ. ಯಾವ ಥರ ಇದೆ ನೋಡಿ ವ್ಯೂ. ಇಲ್ಲಿಂದ ಏನಾರ ಒಂದು ಸ್ವಲ್ಪ ಸ್ಲಿಪ್ ಆಯಿತು ಅಂತಂದರೆ ನಾನು ಅಷ್ಟೇ ಅಂದ್ಕೊಳ್ಳಿ, ಮುಗೀತು. ಯಾವ ಥರ ಇದೆ, ನಾವು ಹಳೆ ಕಾಲದ ಫಿಲಮಲ್ಲಿ ಮೇಲ್ಗಡೆಯಿಂದ ತೋರಿಸಿದ್ರೆ ಹಿಂಗೆ ಯಾವ ಥರ ಝೂಮ್ ಆಯ್ತಿದೋ ಆ ಥರ ಇದೆ ಇದು. ಠಡಣ್ 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 20 ಫ್ಲೋರ್ ಬಂದ್ವಿ ಈಗ. ಇಲ್ಲಿ ಎಲ್ಲಿ ಕಾಲಿಡಬೇಕು ಅನ್ನೋದು ಭಯ ಆಗ್ತಿದೆ. ಇನ್ನು ಏನು ಕರೆಕ್ಟಾಗಿ ಇಲ್ಲಿ ನೋಡಿ, ಪ್ರಾಪರಾಗಿ ಯಾವುದೂ ಆಗಿಲ್ಲ ಇಲ್ಲಿ. ಬಿಲ್ಡಿಂಗ್ ಎಲ್ಲ ಮುಳುಗೋದು, ನಮ್ಮ ಹೈಟ್ ಕಿತ್ತು ಆವಾಗ ಬಿಲ್ಡಿಂಗು.